ಹೆಲೋ ಗೈಸ್, ನನ್ನ ಸ್ಕಿನ್ ನೋಡಿ ಎಷ್ಟು ಡ್ಯಾಮೇಜ್ ಆಗ್ಬಿಟ್ಟಿದೆ. ಒಂದು 8 ಮಂತ್ಸ್ ಮುಂಚೆ ಇನ್ನೂ ವರ್ಸ್ಟ್ ಆಗಿತ್ತು ಆಕ್ಚುಲಿ. ನಮ್ಮ ಡರ್ಮಟಾಲಜಿಸ್ಟ್ ಏನ್ ಹೇಳಿದ್ರು ಅಂದ್ರೆ, ಕೀರ್ತನ, ಯೋರ್ ಸ್ಕಿನ್ ಇಸ್ ದ ರಿಫ್ಲೆಕ್ಷನ್ ಮಿರರ್ ಆಫ್ ಯೋರ್ ಬಾಡಿ ಅಂತ. ಅವಾಗ ನನ್ಗೆ ಅರ್ಥ ಆಯ್ತು ನನ್ನ ಬಾಡಿಲಿ ಏನೋ ಆಗ್ತಾ ಇದೆ ಅಂತ. ಸೊ ನಾನು ಗೈನಾಕ್ ಹತ್ರ ಹೋದೆ. ಅವ್ರು ಒಂದು 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟರು, ನನ್ನ ಬಾಡಿನ ಸರಿ ಮಾಡಿದ್ರು ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ನನ್ನ ಸ್ಕಿನ್ ಈಗ ಸ್ವಲ್ಪ ಬೆಟರ್ ಆಗ್ತಾ ಇದೆ. ಸೊ ಐ ಥಾಟ್ ಓಕೆ, ಅದು ಹೇಗೂ ಬೆಟರ್ ಆಗ್ತಿದೆ, ನಾವು ಒಂಚೂರು ಸಾಥ್ ಕೊಡೋಣ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ತುಂಬಾ ಪಾಪಪ್ ಆಗ್ತಾ ಇದೆ ರೀಲ್ಸ್, ಈ ABC ಜ್ಯೂಸ್ ಬಗ್ಗೆ. ಸರಿ, ನಾವು ಮನೇಲಿ ಮಾಡಿಟ್ಕೊಳ್ಳೋಣ ಅನ್ಬಿಟ್ಟು ಆಮ್ಲ, ಬೀಟ್ರೂಟು, ಕ್ಯಾರೆಟ್, ಜಿಂಜರು ಎಲ್ಲದನ್ನು ಹಾಕಿ ಗ್ರೈಂಡ್ ಮಾಡಿ ನಮ್ಮನೇಲಿ ಇದ್ದಿದ್ದು ಒಂದೇ ಒಂದು ಐಸ್ ಕ್ಯೂಬ್ ಟ್ರೇನ್ ಆಚೆ ತೆಗೆದು ಫಿಲ್ ಮಾಡಿ ಇಟ್ಟೆ. ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಪ್ರಾಬ್ಲಮ್ ಬಂದಿದ್ದು ಇಲ್ಲೇ. ಇನ್ನು 1 ಬೌಲ್ ಮಿಕ್ಕಿದೆ. ಇದನ್ನ ಏನ್ ಮಾಡ್ಬೇಕು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಎನಿವೇಸ್, ಆಗಿದ್ದಾಗ್ಲಿ ಅಂತ ಹಾಗೆ ಇಟ್ಟು ಮಲ್ಗಾಯ್ತು. ಬೆಳಗ್ಗೆ ಎದ್ದು ಕುಡಿಯೋಣ ಅಂತ ಟ್ರೈ ಮಾಡಿ ಲಿಟ್ರಲಿ 4.5 minutes ತಗೊಂತು ನನ್ಗೆ 2 ಕ್ಯೂಬ್ ಆಚೆ ತೆಗಿಯಕ್ಕೆ. ಅಟ್ ದಿಸ್ ಪಾಯಿಂಟ್ ನನ್ನ ಬ್ರೈನ್ ಅಲ್ಲಿ ಲೈಟ್ ಆನ್ ಆಯ್ತು, ಬೌಲ್ ಅಲ್ಲಿ ಇರೋದು ಯೂಸ್ ಮಾಡೋಣ ಅಂತ. ಇಲ್ಲಿವರೆಗೂ ಯಾಕೆ ಲೈಟ್ ಆನ್ ಆಗ್ಲಿಲ್ಲ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಅದಾದ್ಮೇಲೆ ಸೈಡಿಗೆ ಇಟ್ಟು ಬೌಲ್ ನ ತಗೊಂಬಂದು ಅದ್ರಲ್ಲಿ ಇರೋದು 1-2 ಸ್ಪೂನ್ ಹಾಕೊಂಡು ವಾರ್ಮ್ ವಾಟರ್ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಕುಡ್ದೆ. ಯಪ್ಪ ದೇವ್ರೆ, ನಾನು ಎಲ್ಲ ಸ್ವೀಟ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಚೆನ್ನಾಗೇ ಇರುತ್ತೆ ಅನ್ಕೊಂಡೆ. ಬಟ್ ಹಿಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ನನ್ನ ಕೈಯಲ್ಲಿ ಕುಡಿಯಕ್ಕೆ ಆಗ್ಲಿಲ್ಲ ಗೈಸ್. ಹನಿ ಹಾಕೊಬೇಕಂತ, ಬಟ್ ನಾನು ಹನಿ ತಗೊಳ್ತಾ ಇಲ್ಲ, ಸೊ ಹಾಕೊಳ್ಳಿಲ್ಲ. ರಿಯಲಿ ಐ ಗೇವ್ ಅಪ್ ಆನ್ ದ ವೆರಿ ಫಸ್ಟ್ ಡೇ. ಹೆಲ್ತಿಯಾಗಿರ್ಬೇಕು ನಿಜ, ಹೆಲ್ತಿಯಾಗಿರೋದು ತಿನ್ಬೇಕು ನಿಜ, ಬಟ್ ಅಟ್ ವಾಟ್ ಕಾಸ್ಟ್? ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ಐ ಗೇವ್ ಅಪ್ ಆನ್ ದ ವೆರಿ ಫಸ್ಟ್ ಡೇ. ಐ ಕೇಮ್ ಬ್ಯಾಕ್ ಟು ಮೈ ಟರ್ಮರಿಕ್ ಟೀ, ಹಾಟ್ ವಾಟರ್ ವಿತ್ ಟರ್ಮರಿಕ್ ವಿತ್ ಮಲಾಸನ. ದಿಸ್ ಇಸ್ ರಿಯಲಿ ಗುಡ್ ಗೈಸ್. ಹೆಲ್ತಿಯಾಗಿರೋಣ, ಹೆಲ್ತಿ ಫುಡ್ ತಿನ್ನೋಣ. ಹಂಗನ್ಬಿಟ್ಟು ನಮ್ಮ ಬಾಡಿನ ಕಷ್ಟಪಡಿಸೋ ಅವಶ್ಯಕತೆನೇ ಇಲ್ಲ. ಚೂಸ್ ವೈಸ್ಲಿ. ಸಿ ಆಲ್ ಇನ್ ನೆಕ್ಸ್ಟ್ ವೀಕ್.